ಕಾವೇರಿ ಹಾಸ್ಪಿಟಲ್ ವತಿಯಿಂದ ಏನು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ನಾವು ಒಂದ್ಸರಿ ಅಟ್ಲೀಸ್ಟ್ ತಿಂಗಳಿಗೊಂದ್ಸರಿ ಆಗಾಗ ಚೆಕ್ ಮಾಡ್ಕೊಂತ ಇದ್ರೆ ಬಹುಶಃ ಮುಂದೆ ಆಗೋಂಥ ಅನಾಹುತಕ್ಕೆ ನಾವು ತಪ್ಪಿಸ್ಬೋದು. ಮೂಳೆ ತಜ್ಞರು ಹಾಗೂ ಹೃದಯ ಸಂಬಂಧಿ ತಜ್ಞರಿಂದ ಎಲ್ರಿಗೂ ಕೂಡ ತಪಾಸಣೆ ಆಗ್ತಾ ಇದೆ. ತಮ್ಮ ಮನೆಗಳಲ್ಲಿ ಏನು ಶುಗರು, BP ಮತ್ತು ಮಂಡಿ ನೋವು, ಮನುಷ್ಯ ಇವತ್ತು ಎಷ್ಟು ಬೇಕಾದ್ರೂ ಹಣ ಸಂಪಾದನೆ ಮಾಡಬಹುದು, ಆದ್ರೆ ಆರೋಗ್ಯವನ್ನ ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳು ಹಾಗೆಯೇ ನಮ್ಮ ಅಭ್ಯಾಸಗಳ ಮೇಲೆ ನಮ್ಮ ಆರೋಗ್ಯವು ಕೂಡ ನಿರ್ಣಯವಾಗುತ್ತೆ. ನಮ್ಮ ಪೂರ್ವಜರು ಕಷ್ಟಪಟ್ಟು ಬೆಳಗಿನಿಂದ ಸಂಜೆವರೆಗೂ ಕೆಲಸವನ್ನ ಮಾಡ್ತಿದ್ರು, ಹಾಗೆಯೇ ಉತ್ತಮವಾದಂತಹ ಆಹಾರ ಸೇವನೆ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಗಂಭೀರವಾದಂತಹ ಸಮಸ್ಯೆಗಳು ಉದ್ಭವವಾಗ್ತಿರ್ಲಿಲ್ಲ. ಇವತ್ತು ನಮ್ಮ ಐಷಾರಾಮಿ ಬದುಕು, ಆಧುನಿಕ ತಂತ್ರಜ್ಞಾನ, ಇದೆಲ್ಲದರಿಂದ ಇದು ನೇರವಾಗಿ ಆರೋಗ್ಯದ ಮೇಲೆ, ಇವೆಲ್ಲವೂ ಕೂಡ ಆಹಾರ ಪದ್ಧತಿಯು ಕೂಡ ನಮ್ಮ ಆರೋಗ್ಯಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಹಲವು ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಒಂದು ಮನೆಗೆ ಒಬ್ಬ ರೋಗಿ ಇದ್ರೆ ಸಾಕು, ಆ ಮನೆ ಸಂಪೂರ್ಣವಾಗಿ ನಾಶ ಆಗತ್ತೆ ಅನ್ನೋದು ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕು. ಇನ್ನು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ನಾವು. ಇವತ್ತು ಆರೋಗ್ಯದ ಸಮಸ್ಯೆ ಆಯ್ತು ಅಂದ್ರೆ ಆಸ್ಪತ್ರೆಗಳ ಮೆಟ್ಟಿಲೇರೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಬಂದೊದಗಿದೆ. ಇವತ್ತು ಆರೋಗ್ಯ ಎಂಬುದು ಅದೊಂದು ದುಬಾರಿ ವೆಚ್ಚವಾಗಿದೆ. ಹಾಗಾಗಿಯೇ ಗ್ರಾಮೀಣ ಭಾಗಗಳಲ್ಲಿ ಮಧ್ಯಮ ವರ್ಗ ಮತ್ತು ಬಡವರಿಗಾಗಿ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಅಲ್ಲಲ್ಲಿ ಆಯೋಜಿಸಲಾಗುತ್ತೆ. ಅದರ ಪ್ರಯೋಜನವನ್ನ ಮಧ್ಯಮ ವರ್ಗ ಮತ್ತು ಕೂಲಿ ಕಾರ್ಮಿಕರು ಮತ್ತು ಬಡವರು ಪಡ್ಕೊಳ್ತಾರೆ ಅನ್ನೋದಕ್ಕೆ ಆ ಒಂದು ಜನದಟ್ಟಣೆ, ಜನ ಸಾಂದ್ರತೆಗೆ ಸಾಕ್ಷಿಯಾಗಿರುತ್ತೆ. ಅಂತಹದ್ದೇ ಒಂದು ಬಡವರಿಗೋಸ್ಕರವೇ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ದಿವಂಗತ NS ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೆಗಾ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿತ್ತು. ಕಾವೇರಿ ಆಸ್ಪತ್ರೆ ಹಾಗೆ ನಿಸರ್ಗ ಕಣ್ಣಿನ ಆಸ್ಪತ್ರೆ ಜಂಟಿ ಸಂಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ರೂವಾರಿಗಳಾದಂತಹ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ನ ಮುಖಂಡರು ಆಗಿರುವಂತಹ ಪದ್ಮನಾಭರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮಕ್ಕೆ ಆನೇಕಲ್ ಪಟ್ಟಣದ ವಿವಿಧ ಭಾಗಗಳಿಂದ ಅನೇಕ ಬಡವರು ಬಂದು ಉಚಿತವಾದಂತಹ ಕಣ್ಣಿನ ತಪಾಸಣೆಯನ್ನ ಮಾಡಿಸಿಕೊಂಡ್ರು. ಅಗತ್ಯ ಇದ್ದಂತವರಿಗೆ ಶಸ್ತ್ರಚಿಕಿತ್ಸೆಯ ವ್ಯವಸ್ಥೆಯನ್ನ, ಹಾಗೆಯೇ ಮೂಳೆಯ ಪರೀಕ್ಷೆಯನ್ನ ಮತ್ತು ಇನ್ನಿತರೆ ಉಚಿತವಾದಂತಹ ಆರೋಗ್ಯ ತಪಾಸಣೆಗಳನ್ನು ಕೂಡ ಮಾಡಲಾಯಿತು. ಅಗತ್ಯ ಇದ್ದಂತವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ರೂವಾರಿಗಳು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಚಿಕಿತ್ಸೆಗೆ ಕೊಡುವಂಥ ಎಲ್ಲ ನಮ್ಮ ಆರೋಗ್ಯ ಚಿಕಿತ್ಸೆ ಕೊಡುವಂಥ ಎಲ್ಲ ಜನರಿಗೆ ಇವತ್ತೊಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮೊದಲನೇದಾಗಿ ಎಲ್ಲ ನಮ್ಮ ಆರೋಗ್ಯ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಒಂದು ಗೊತ್ತೇ ಇರೋದಿಲ್ಲ. ಕೆಲವ್ರಿಗೆ BP ಇರುತ್ತೆ, ಕೆಲವರಿಗೆ ಶುಗರ್ ಇರುತ್ತೆ. ನಾವು ಒಂದ್ಸರಿ ಅಟ್ಲೀಸ್ಟ್ ತಿಂಗಳಿಗೊಂದ್ಸರಿ ಆಗಾಗ ಚೆಕ್ ಮಾಡ್ಕೊತ ಇದ್ರೆ ಬಹುಶಃ ಮುಂದೆ ಆಗೋಂಥ ಅನಾಹುತಕ್ಕೆ ನಾವು ತಪ್ಪಿಸ್ಬೋದು. ಇದೊಂದು ಮಾಡೋ ಒಳ್ಳೆ ಕಾರ್ಯಕ್ರಮ ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲ ತಂಡದವರಿಗೆ ಒಂದು ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಎಲ್ಲರೂ ಈ ಒಂದು ಕಾರ್ಯಕ್ರಮದ ಒಂದು ಫಲಾನುಭವಿ ತಗೋಬೇಕು, ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಜೀವನದಲ್ಲಿ ಏನು ಬೇಕಾದ್ರೂ ಸಿಗುತ್ತೆ, ಆರೋಗ್ಯ ಹೋದರೆ ಅಂತೂ ಸಿಗೋದಿಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇನ್ನೂ ನಾಳೆ ಕೂಡ ಇದೆ. ಇನ್ನೂ ಹೆಚ್ಚು ಜನ ಬಂದು ಪಾಲ್ಗೊಂಡು ಈ ಒಂದು ಸೇವೆಯನ್ನು
ಪಡ್ಕೋಬೇಕಂತ ಕೇಳ್ಕೊಳ್ತೇನೆ. ಮತ್ತು ಇವರಿಗೇನು ನಮ್ಮ ಆನೇಕಲ್ ಪಟ್ಟಣದಿಂದ ಏನು ಇವರಿಗೆ ಪೂರಕವಾಗಿ ಏನೇನು ಸಪೋರ್ಟ್ ಬೇಕು ನಾವು ನಮ್ಮ ಅಶ್ವತ್ಥ ನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊಡ್ತೀವಿ ಅಂತ ಹೇಳ್ತಾ, ಈಗ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಸಹ ಒಂದೇ ವರ್ಷಕ್ಕೆ ಇದು ನಿಲ್ಲಿಸಬಾರ್ದು. ತಾವೆಲ್ಲ ದಯವಿಟ್ಟು ಪ್ರತಿ ವರ್ಷ ಹೀಗೆ ಮುಂದುವರಿಲಿ. ಮತ್ತು ಇವತ್ತೇನು ಶಿಬಿರ ಇದೆ ಇದು ಆತುರವಾಗಿ ನಡೆದ್ರಿಂದ ಸ್ವಲ್ಪ ಅಡ್ವರ್ಟೈಸು ಮತ್ತು ಇದು ಪ್ರಚಾರ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ನಾಳೆಗೆ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ನಾಳೆನೂ ಸಹ ಇಲ್ಲಿ ತಪಾಸಣೆ ಮಾಡಲು ಹಲವಾರು ಈ ಥರ ಕಾವೇರಿ ಹಾಸ್ಪಿಟಲ್ ವತಿಯಿಂದ ಏನು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಇದೊಂದು ಸಂತೋಷದ ವಿಚಾರ. ಯಾಕೆಂದರೆ ಈಗಾಗಲೇ ಹಲವಾರು ಹಾಸ್ಪಿಟಲ್ಗಳು, ನಾರಾಯಣ ಹೃದಯಾಲಯ ಆಗ್ಬೋದು ಮತ್ತು ಬೇರೆ ಬೇರೆ ಆಸ್ಪತ್ರೆಗಳೆಲ್ಲ ಇಲ್ಲೊಂದು ತಪಾಸಣಾ ಶಿಬಿರ ಮಾಡ್ತಾಯಿದ್ರು. ಹಾಗೆ ಇವರು ಸಹ ಕಾವೇರಿ ಹಾಸ್ಪಿಟಲ್ ಅವರು ಆನೇಕಲ್ ಪಟ್ಟಣದಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಬನ್ನಿ ನಮ್ಮ ಟ್ರಸ್ಟ್ನ ಸಹಯೋಗದೊಂದಿಗೆ ಮಾಡಿ ಅಂತ ಕೇಳ್ಕೊಂಡ್ವಿ. ಇವರು ಸಹ ಬಂದಿದ್ದಾರೆ. ಇದರಿಂದ ಹಲವಾರು ಬಡವರಿಗೆ ಅನುಕೂಲ ಆಗುತ್ತೆ. ಹಾಗೆ ಇವತ್ತು ಎಷ್ಟೇ ದುಡ್ಡಿರಲಿ ಏನೇ ಇರಲಿ ಆರೋಗ್ಯ ಮುಖ್ಯ. ಅದರಿಂದ ನಾನು ಹೇಳೋದೇನೆಂದರೆ ಎಲ್ಲರೂ ಉಚಿತವಾಗಿ ಆರೋಗ್ಯ ಶಿಬಿರ ಇರೋದ್ರಿಂದ ಎಲ್ಲರೂ ಸಹ ಆನೇಕಲ್ ಪಟ್ಟಣದ ಜನತೆ ಬಳಸ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕಾವೇರಿ ಆಸ್ಪತ್ರೆ ಹಾಗೂ NS ಅಶ್ವತ್ಥ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ BP, ಶುಗರು, ECG, ರಕ್ತ ಪರೀಕ್ಷೆ ಹಾಗೂ ಮೂಳೆ ತಜ್ಞರು ಹಾಗೂ ಹೃದಯ ಸಂಬಂಧಿ ತಜ್ಞರಿಂದ ಎಲ್ರಿಗೂ ಕೂಡ ತಪಾಸಣೆ ಆಗ್ತಾಯಿದೆ. ಈ ಶಿಬಿರ ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 4 ಗಂಟೆ ತನಕ ಇರುತ್ತೆ. ಈ ಒಂದು ಶಿಬಿರದಲ್ಲಿ ವಿಶೇಷವಾಗಿ ಕಣ್ಣಿನ ತಪಾಸಣೆ ಕೂಡ ನಡೀತಾ ಇದೆ. ಯಾರೆಲ್ಲ ಕಣ್ಣಿನ ಆಪ್ರೇಷನ್ ಆಗಬೇಕಾಗಿದೆ, ಪೊರೆ ಆಪ್ರೇಷನ್, ಅವರಿಗೆ ಉಚಿತವಾಗಿ ಪೊರೆ ಆಪ್ರೇಷನ್ ಕೂಡ ಆಗುತ್ತೆ. ಈ ಒಂದು ಶಿಬಿರದ ಪ್ರಯೋಜನವನ್ನು ನಮ್ಮ ಆನೇಕಲ್ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಅವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಹಾಗೂ ಎಲ್ಲರಿಗೂ ಕೂಡ ನಾನು ಈ ಒಂದು ಶಿಬಿರದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ ಶಿಬಿರ ಇರ್ತದೆ. ಕಾವೇರಿ ಆಸ್ಪತ್ರೆ ಹಾಗೂ ನಿಸರ್ಗ ದೃಷ್ಟಿಧಾಮ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಆಗ್ತಾಯಿದೆ. NS ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನಿವತ್ತು ದಿನ ಆರೋಗ್ಯ ತಪಾಸಣೆ. ಯಾಕೆಂದರೆ ಆರೋಗ್ಯ ಇದ್ದರೆ ಎಲ್ಲರೂ ಇವತ್ತು ಶ್ರೀಮಂತರು. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಆದ್ಯ ಕರ್ತವ್ಯ. ಹಾಗಾಗಿ ಆನೇಕಲ್ ಪಟ್ಟಣದಲ್ಲಿ ಇವತ್ತೊಂದು ಸುವರ್ಣಾವಕಾಶ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಹಿರಿಯರು ನಾಗರಿಕರು ತಮ್ಮ ಮನೆಗಳಲ್ಲಿ ಏನು ಶುಗರು, BP ಮತ್ತು ಮಂಡಿ ನೋವು, ಮೂಳೆ ನೋವು ಮತ್ತು ಹೃದಯ ಚಿಕಿತ್ಸೆ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿಕೊಂಡು ಏನು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಆನೇಕಲ್ ಪಟ್ಟಣದ ಜನತೆಗೆ ಒಂದು ವಿನಂತಿ ಮಾಡ್ಕೊತಾ, ಏನು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಈ ಒಳ್ಳೆಯ ಕೆಲಸ ಇನ್ನೂ ಮುಂದುವರಿಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. 2 ದಿನ, ಇವತ್ತು ನಾಳೆ 2 ದಿನವೂ ನಡೆಯುತ್ತೆ. ಹಾಗಾಗಿ ಸಾವಧಾನವಾಗಿ ಎಲ್ಲರೂ ಹಿರಿಯ ನಾಗರಿಕರು ಇವತ್ತು ನಾಳೆ ಬಂದು ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಳೋ ಮುಖಾಂತರ, ಚಿಕಿತ್ಸೆ ಪಡ್ಕೊಳ್ಳೋ ಮುಖಾಂತರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.